ಶತಾಯಗತಾಯ 28 ಕ್ಷೇತ್ರದಲ್ಲಿ 20 ಕ್ಷೇತ್ರ ಗೆಲ್ಲೇಬೇಕು ಅನ್ನೋದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಒಂದು ನಿಲುವು ಮತ್ತು ಪ್ರಯತ್ನ ಹಠ. ಚುನಾವಣೆ ನಿಲ್ಲೋದಕ್ಕಿಂತ ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರ ಇರುವ ಹಿನ್ನೆಲೆ ಈ ಬಾರಿ ಭಾಳಷ್ಟು ಟಫ್ ಆಗ್ತಾ ಇದೆ. ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಮೀಸಲು ಕ್ಷೇತ್ರ. ಇಲ್ಲಿ ಶ್ರೀನಿವಾಸ್ ಪ್ರಸಾದ್ ಆಲಿ ಬಿಜೆಪಿಯ ಸಂಸದರು. ಈ ಬಾರಿ ಈ ಕ್ಷೇತ್ರ ಕಾಂಗ್ರೆಸ್ ತೆಕ್ಕೆಗೆ ಹೋಗಲೇಬೇಕು ಅಂತ ಬಿಕಾಸ್ ಆಫ್ ಕಳೆದ 2 ಬಾರಿ ಈ ಹಿಂದೆ ಧ್ರುವನಾರಾಯಣ ಇಲ್ಲಿ MP ಆಗ್ತಿದ್ರು. 1,500,000 ವೋಟರ್ ಕಳೆದ ಬಾರಿ ಧ್ರುವನಾರಾಯಣ ಸೋತಿದ್ರು ಶ್ರೀನಿವಾಸ್ ಪ್ರಸಾದ್ ಅವರ ಮುಂದೆ. ಕಾಂಗ್ರೆಸ್ನ ಭದ್ರಕೋಟೆ ಈ ಕ್ಷೇತ್ರನ ಉಳಿಸಿಕೊಳ್ಬೇಕಾಗಿರ್ತಕ್ಕಂಥದ್ದು ಕಾಂಗ್ರೆಸ್ಗೆ ಸವಾಲು. ಇಲ್ಲಿ ಸಚಿವ ಮಹದೇವಪ್ಪ ಪುತ್ರ ಸುನಿಲ್ ಬೋಸ್ಗೆ ಟಿಕೆಟ್ ಕೊಡಬೇಕು ಅನ್ನೋದು ಅವರ ಒತ್ತಾಯ. ಆದರೆ ಸುನಿಲ್ ಬೋಸ್ ಕೊಟ್ಟರೆ ಕಾಂಗ್ರೆಸ್ ಸೋಲುತ್ತೆ ಅನ್ನೋ ಲೆಕ್ಕಾಚಾರ ಹಿನ್ನೆಲೆ ಎಲ್ಲ ಸರ್ವೆಯಲ್ಲೂ ಸುನಿಲ್ ಬೋಸ್ ವಿರುದ್ಧ ಇರುವ ಹಿನ್ನೆಲೆ ಮಹದೇವಪ್ಪ ಅವರೇ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಕ್ಯಾಂಡಿಡೇಟ್ ಆಗುವಂಥ ಸಾಧ್ಯತೆ ದಟ್ಟವಾಗಿದೆ. ಆಗಲೇಬೇಕಾದಂಥ ಅನಿವಾರ್ಯತೆ ಇದೆ. ಮತ್ತೊಂದು ವಿಷಯ ಅಂತಂದರೆ 2013ರಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವರಾಗ್ತಾರೆ ಪ್ರಕಾಶ್ ಹುಕ್ಕೇರಿ ಅಂತ. ಅವರು ಸಚಿವರಾಗಿದ್ದಾಗಲೇ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತಾರೆ. 2014 ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅಲೆ ಇದ್ದಾಗಲೂ ಸಹ ಬಿಜೆಪಿಯ ರಮೇಶ್ ಕತ್ತಿ ವಿರುದ್ಧ ಗೆಲ್ತಾರೆ. MP ಆಗ್ತಾರೆ, ಸಚಿವ ಸ್ಥಾನ ಹೋಗುತ್ತೆ. ಇವತ್ತಿನವರೆಗೂ ಅವ್ರ ಮನೇಲಿ ಯಾರು ಕೂಡ ಸಚಿವರಾಗ್ಲಿಕ್ಕೆ ಸಾಧ್ಯ ಆಗಲಿ. ಅವ್ರ ಮಗ ಗಣೇಶ್ ಹುಕ್ಕೇರಿ MLA ಇದ್ದಾರೆ ಚಿಕ್ಕೋಡಿ. ಈ ಹಿನ್ನೆಲೆ ಮಹದೇವಪ್ಪ ನಾನು ನಿಂತರೆ ಚುನಾವಣೆಗೆ ನಿಂತು ಗೆದ್ದರೆ ನನ್ನ ಸಚಿವ ಸ್ಥಾನ ಹೋಗುತ್ತೆ, ಮಗನ್ಗಾರ ಕೊಟ್ರೆ ಏನಾರ ಮಾಡಿ ಗೆಲ್ಸ್ಕೊ ಬರ್ತಿದೆ ಅನ್ನೋದು ಅವರ ಲೆಕ್ಕಾಚಾರ. ಆದರೆ ಹೈಕಮಾಂಡ್ ಮುಖಾಮುಖಿ ನೋಡ್ತಿಲ್ಲ. ನಿಲ್ಲಬೇಕು ನಿಲ್ಲಿ, ಗೆಲ್ಲಬೇಕು ಗೆಲ್ಲಿ. ಚುನಾವಣೆ ನಿಂತು ಸೋತರೆ ಸಚಿವ ಸ್ಥಾನ ಹೋಗುತ್ತೆ. ಇತ್ಲ ಕಡೆ ಮಗ ಮತ್ತೆ ಮಂತ್ರಿ ಸ್ಥಾನ. ಈ ಲೆಕ್ಕಾಚಾರದಲ್ಲಿ ಸಚಿವ ಡಾಕ್ಟರ್ HC ಮಹದೇವಪ್ಪ ಒದ್ದಾಡ್ತಾ ಇದ್ದಾರೆ. 100ಕ್ಕೆ 100ರಷ್ಟು ಸತ್ಯ. MP ಆಗಿ ಆಯ್ಕೆಯಾದರೆ ಸಚಿವ ಸ್ಥಾನ ಗೋವಿಂದ, ಮುಗೀತು ಸಚಿವ ಸ್ಥಾನ ಮಹದೇವಪ್ಪ ಅವರದು. ಮತ್ತೆ ಟಿ ನರಸೀಪುರಕ್ಕೆ ಬೈ ಎಲೆಕ್ಷನ್ ಆಗಬೇಕು. ಬೈ ಎಲೆಕ್ಷನ್ ಆದರೆ ಅಶ್ವಿನ್ JDS ಇಂದ ಮಹದೇವಪ್ಪ ಅವ್ರನ್ನ 2018ರಲ್ಲಿ ಸೋಲ್ಸಂತ ವ್ಯಕ್ತಿ. ಈಗ JDS BJP ಮೈತ್ರಿಕೂಟ. ಟಿ ನರಸೀಪುರದಲ್ಲಿ JDS ಪ್ಲಸ್ BJP ಸೇರಿದ್ರೆ ಕಾಂಗ್ರೆಸ್ ಅನ್ನ ಸೋಲಿಸೋದು 100% ಫಿಕ್ಸ್ ಬೈ ಎಲೆಕ್ಷನ್ ಅಲ್ಲಿ. ಆ ಬೈ ಎಲೆಕ್ಷನ್ ಅಲ್ಲಿ ಮಗ ನಿಂತರೂ ಗೆಲ್ಲಲ್ಲ ಅನ್ನೋ ಭರವಸೆ ಅವ್ರಿಗೆ ಒಂದು ಪಕ್ಕ ನಿಕ್ಕಿ ಆಗಿದೆ ಅವ್ರಿಗೆ, ಡಾಕ್ಟರ್ ಮಹದೇವಪ್ಪ ಅವ್ರಿಗೆ. ಲೋಕಸಭೆ ನಿಂತು ಸೋತ್ರೆ ಸಚಿವ ಸ್ಥಾನ ಕಂಟಕ. HC ಮಹದೇವಪ್ಪ ಅವ್ರಿಗೆ ಚಾಮರಾಜನಗರ ತಾನು ನಿಂತು ಗೆದ್ದರೆ ನಂತರ ಎದುರಾಗುವಂಥ ಟಿ ನರಸೀಪುರ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲೋಕೆ ಸಾಧ್ಯನೇ ಇಲ್ಲ ಅನ್ನೋ ವಾತಾವರಣ ಸೃಷ್ಟಿಯಾಗಿದೆ. ಬಿಕಾಸ್ ಆಫ್ ನಾನಾಗಲೇ ಹೇಳಿದೆ, JDS BJP ಮೈತ್ರಿಕೂಟ ಟಿ ನರಸೀಪುರದಲ್ಲಿ ಮತ್ತೊಮ್ಮೆ ಅಶ್ವಿನ್ ಅವ್ರನ್ನ ವಿಧಾನಸಭೆ ಕಳಿಸೋ ಸಾಧ್ಯತೆ ಇದೆ. ಈ ಹಿನ್ನೆಲೆ ಮಹದೇವಪ್ಪ ಅವರಿಗೆ ಒಂದು ರೀತಿಯ ಧರ್ಮ ಸಂಕಟ. ಲೋಕಸಭೆಗೆ ಹೋಗಿ ನಿಂತರೆ ಗೆದ್ರೆ ಮಂತ್ರಿ ಸ್ಥಾನ ಹೋಗುತ್ತೆ, ಜೊತೆಗೆ ಕ್ಷೇತ್ರ ಕೂಡ ಕೈ ತಪ್ಪುತ್ತೆ. ಏನು ಮಾಡೋದು? ಮಗನ ಕೊಟ್ಟರೆ ಲೋಕಸಭೆಯಲ್ಲಿ ಗೆಲ್ಲಕ್ಕಾಗಲ್ಲ ಅನ್ನೋ ಲೆಕ್ಕಾಚಾರ. ಸೊ ಇದು ಮಹದೇವಪ್ಪ ಅವ್ರಿಗೆ ಎದುರಾಗಿರ್ತಕ್ಕಂಥ ಸಂಕಟ. ಮತ್ತೊಂದು ಕಡೆ ಮಹದೇವಪ್ಪಗೆ ಧ್ರುವನಾರಾಯಣ್ ಬೆಂಬಲಿಗರು ಸುತ್ತಾರಾಮ್ ಬೆಂಬಲಿಸಲ್ಲ ಅನ್ನೋ ಚರ್ಚೆ. ಧ್ರುವನಾರಾಯಣ್ ಅವ್ರಿಗೆ ಕಾಡಬಾರ್ದು ಕಾಟ ಕೊಟ್ಬಿಟ್ಟಿದ್ದಾರೆ ಅಪ್ಪ ಮಕ್ಕಳು ಸುನಿಲ್ ಬೋಸ್ ಹಾಗೆ ಮಹದೇವಪ್ಪ ಅನ್ನೋ ಚರ್ಚೆ ಚಾಮರಾಜನಗರ ಜಿಲ್ಲೆಯಲ್ಲಿ. ಪುಣ್ಯಾತ್ಮ ಧ್ರುವನಾರಾಯಣ್ ಒಳ್ಳೆ ವ್ಯಕ್ತಿ, ಪುಣ್ಯಾತ್ಮ ಧ್ರುವನಾರಾಯಣ್ ದೇವರಂಥ ಮನುಷ್ಯ, ಪುಣ್ಯಾತ್ಮ ಧ್ರುವನಾರಾಯಣ್ ಜನನಾಯಕ. ಆತಂಗೆ ತೊಂದರೆ ಕೊಟ್ಬಿಟ್ರು ಇವರು ಅನ್ನೋ ಒಂದು ಭಾವನೆ ಧ್ರುವನಾರಾಯಣ್ ಬೆಂಬಲಿಗರಲ್ಲಿದೆ ಮಹದೇವಪ್ಪ ಮತ್ತು ಮಹದೇವಪ್ಪ ಸನ್ ಬಗ್ಗೆ. ಸೊ ಹೀಗಾಗಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ HC ಮಹದೇವಪ್ಪ ಒಂದು ಸಂದಿಗ್ಧ ಸನ್ನಿವೇಶವನ್ನು ಫೇಸ್ ಮಾಡ್ತಾ ಇದ್ದಾರೆ. ಮಗನನ್ನ ಗೆಲ್ಲಿಸಿಕೊಳ್ಳಲಾಗದ ಮಹದೇವಪ್ಪ ಯಾವ ಸೀಮೆ ದೊಡ್ಡ ಲೀಡ್ರು ಅಂತ ಮಾತಾಡ್ಬಿಡ್ತಾರೆ ವಿರೋಧಿಗಳು, ತಮ್ಮ ಪಾರ್ಟಿಯವರೇ ಅನ್ನೋದು. ಮಹದೇವಪ್ಪ ಪುತ್ರನ ಬಗ್ಗೆ ತುಂಬಾ ನೆಗೆಟಿವ್ ಇರುವ ಕಾರಣ ಗೆಲ್ಲಲ್ಲ ಈ ವ್ಯಕ್ತಿ ಸುನಿಲ್ ಬೋಸ್ ಅನ್ನೋ ಹಿನ್ನೆಲೆ ಮಹದೇವಪ್ಪ ಅವರೇ ಕಂಟೆಸ್ಟ್ ಮಾಡಿದ್ರೆ ಚುನಾವಣೆ ಗೆಲ್ಲಬಹುದು ಅನ್ನೋದು ಬಹುತೇಕ ವರದಿಗಳು. ಗೆದ್ದ ಮೇಲೆ ಟಿ ನರಸೀಪುರ ಬೈ ಎಲೆಕ್ಷನ್ ಆದಾಗ ಆ ಕ್ಷೇತ್ರ ಉಳಿಸ್ಕೊಳ್ಳುವಂಥ ಸವಾಲುಗಳು, ಮಂತ್ರಿ ಪದವಿ, ಮಗನಿಗೇನು ಮಂತ್ರಿ ಮಾಡೋಕೆ ಹೋಗೋದಿಲ್ಲ HC ಮಹದೇವಪ್ಪನ ಮಗನ ನಂತರ. ಸೊ ಈ ರೀತಿ ಒಬ್ಬ ಹಿರಿಯ ನಾಯಕ ಡಾಕ್ಟರ್ HC ಮಹದೇವಪ್ಪ, ಸಿದ್ದರಾಮಯ್ಯ ಅವರ ನಂಬಿಕಸ್ಥ ದಲಿತ ನಾಯಕ HC ಮಹದೇವಪ್ಪ ಈ ರೀತಿಯ ಸಂದಿಗ್ಧ ಸನ್ನಿವೇಶಕ್ಕೆ ಸಿಲುಕಿದ್ದಾರೆ. ನಿಮ್ಮ ಪ್ರಕಾರ ವೀಕ್ಷಕರೇ, ಡಾಕ್ಟರ್ HC ಮಹದೇವಪ್ಪ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ತಾರಾ, ಸೋಲ್ತಾರಾ? ಗೆದ್ರೆ ಎದುರಾಗುವಂಥ ಟಿ ನರಸೀಪುರ ವಿಧಾನಸಭೆ ಚುನಾವಣೆ ಬೈ ಎಲೆಕ್ಷನ್ನಲ್ಲಿ JDS BJP ಮೈತ್ರಿಕೂಟ ಗೆಲ್ಲುತ್ತಾ ಸೋಲುತ್ತಾ? ಸುನಿಲ್ ಬೋಸ್ ಕತೆ ಏನು? ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ
ಲೆಕ್ಕಾಚಾರ ಏನಾಗುತ್ತೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಹಾಗೆ ಯಾರಾಗಬೇಕು ಪ್ರಧಾನಿ, ನರೇಂದ್ರ ಮೋದಿ ಅವರ, ರಾಹುಲ್ ಗಾಂಧಿ ಅವರ? ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.